ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಚಿತ್ತು ತಂದೆ ಗೋಪು ಜಾಧವ್ ಅವರ ಸುಮಾರು 5 ಎಕರೆ ಹೊಲದಲ್ಲಿ ಈ ಲಕ್ಕಿ ರೋಗ ಕಂಡುಬಂದಿದೆ. ಸುಮಾರು ತಿಂಗಳಿಂದ ಸುರಿಯುತ್ತಿದ್ದ ಮಳೆಯ ಪರಿಣಾಮ ತಾಲೂಕಿನಲ್ಲಿ ತೊಗರಿ ಬೇಳೆ ಗೊಡ್ಡು ಅಂದ್ರೆ ಲಕ್ಕಿ ರೋಗಕ್ಕೆ ತಿರುಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಈ ಪ್ರದೇಶದ ರೈತರು ಮೊದಲೇ ತೊಗರಿ ಬೇಳೆ ಮೇಲೆ ಅವಲಂಬಿತರಾಗಿ ಪ್ರತಿ ವರ್ಷ ಮುಂಗಾರಿನಲ್ಲಿ ಅತಿ ಹೆಚ್ಚು ತೊಗರಿ ಬಿತ್ತನೆ ಮಾಡುತ್ತಾರೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿ ಕಷ್ಟಪಟ್ಟು ಎಷ್ಟೋ ಸಲ ಉತ್ತಮ ಇಳುವರಿ ತೆಗೆದಾಗಲೂ ಸರಿಯಾದ ಬೆಂಬಲ ಬೆಲೆ ದೊರೆಯದೆ ಕೃಷಿಕರು ಹೈರಾಣಾಗಿದ್ದಾರೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಯಿತು ಎಂದು ರೈತರು ಅಳಲು ತೋಡಿಕೊಂಡ್ರು. ಪ್ರತಿ ವರ್ಷ ಆ ವೇಳೆ ಹೆಸರು ಉದ್ದು ಆದ್ರೂ ಚೆನ್ನಾಗಿ ಬೆಳೆದು ಒಂದಿಷ್ಟು ಖರ್ಚಿಗೆ ಅನುಕೂಲ ಮಾಡಿಕೊಳ್ಳಬಹುದಿತ್ತು. ಆದರೆ ಈ ವರ್ಷ ಮಿತಿಮೀರಿ ಸುರಿದ ಮಳೆಗೆ ಮುಂಗಾರಿನ ಹೆಸರು ಉದ್ದು ಮೊದಲೇ ಕೈ ಕೊಟ್ಟಿವೆ. ತೊಗರಿಯಾದರೂ ಕೈ ಹಿಡಿಯುತ್ತಾ ಎಂದುಕೊಂಡಿದ್ದ ರೈತರಿಗೆ ಹೂವು ಮೊಗ್ಗು ಮೂಡುವ ಮುಂಚೆಯೇ ತೊಗರಿ ಗೊಡ್ಡು ರೋಗ ಬಾಧೆಗೆ ತುತ್ತಾಗಿದ್ದನ್ನ ನೋಡಿ ಮರುಗುತ್ತಿದ್ದಾರೆ. ರಟಕಲ್, ಕಂಚನಾಳ, ಹುಲಸಗೋಡ, ಮುಕ್ರಂಬ, ಕಂದಗೋಳ್, ಗೊಣಗಿ, ಬೆಡಸೂರ್ ಮುಂತಾದ ಗ್ರಾಮಗಳಿಂದ ರೈತರು ಕೃಷಿ ಅಧಿಕಾರಿಗಳಿಗೆ ಕರೆ ಮಾಡಿ ತೊಗರಿ ಗೊಡ್ಡು ರೋಗಕ್ಕೆ ಹೋಗಿದ್ದರ ಬಗ್ಗೆ ಗಮನಕ್ಕೆ ತರುತ್ತಿದ್ದಾರೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆ ಕುಂಠಿತಗೊಂಡಿವೆ. ಕೆಲವು ಕಡೆ ರೈತರು ನೆಟ್ ರೋಗದ ತೊಗರಿ ಪೂರ್ತಿಯಾಗಿ ಕಿತ್ತು ಹಾಕಿ ಸಂಕಷ್ಟ ತೋಡಿಕೊಳ್ಳುತ್ತಿದ್ದಾರೆ. ಕೇವಲ ತೊಗರಿಯೊಂದೇ ಬಿತ್ತನೆ ಮಾಡಿದ್ದ ರೈತರು ಈಗ ನೆಟಿ ರೋಗ ಕಂಡು ಕುಸುಬೆ, ಕಡ್ಡಿಯೂ ಬಿತ್ತನೆ ಮಾಡಿದ ಸ್ಥಿತಿಯಲ್ಲಿ ದಿಕ್ಕು ತೋಚದೆ ಕುಳಿತಿದ್ದಾರೆ. ಕೃಷಿ ಮನೆತನದ ವರ್ಷದ ಖರ್ಚಿನ ಚಿಂತೆ ಮಾಡುತ್ತಿದ್ದಾರೆ. ಬೆಳೆ ವೀಕ್ಷಣೆಗೆ ಬಂದ ಕೃಷಿ ವಿಜ್ಞಾನಿ ಇಸೂಫ್ ಅಲಿ, ಕೆವಿಕೆ ಕಲಬುರಗಿ, ವೀರೇಶ್ ರಾಥೋಡ್, ಎಡಿಎ ಚಿಂಚೋಳಿ, ರೈತರಾದ ಚಿತ್ತು ಜಾಧವ್, ಚನ್ನಪ್ಪ, ರೈತ ಮಹಿಳೆ ವಿಠೋಬಾಯಿ, ವೀರಣ್ಣ ಗಂಗಾಣಿ, ಅಧ್ಯಕ್ಷ ರೈತ ಸಂಘ ಮತ್ತು ರೈತ ಸೇನೆ ಕಾಳಗಿ ಸೇರಿದಂತೆ ಇನ್ನೂ ಅನೇಕರಿದ್ದರು. ವರದಿ ಎಸ್.ವಿ. ಗಂಗಾಣಿ. ನಮಸ್ಕಾರ ರೈತ ಬಾಂಧವರೇ. ನಾವೀಗ ರಟಕಲ್ ತಾಂಡದ ಒಂದು ತೊಗರಿ ಕ್ಷೇತ್ರದಲ್ಲಿದ್ದೇವೆ. ನಮ್ಮ ಜೊತೆ ಸಹಾಯಕ ಕೃಷಿ ನಿರ್ದೇಶಕರು ಚಿಂಚೋಳಿ ಅವರು ಇದ್ದಾರೆ. ಅದರೊಂದಿಗೆ ಇಲ್ಲಿನ ಗ್ರಾಮಸ್ಥರು ಅಥವಾ ರೈತ ಬಾಂಧವರು ಇದ್ದಾರೆ. ಈಗ ತಾವು ಈ ಕ್ಷೇತ್ರದಲ್ಲಿ ಗೊಡ್ಡು ರೋಗದ ಒಂದು ಸಮಸ್ಯೆ ಕಾಡ್ತಾ ಇದೆ. ಈ ಗೊಡ್ಡು ರೋಗಕ್ಕೆ ಇಲ್ಲೇ ಅಂತಿಲ್ಲ, ನಮ್ಮ ಬಹಳಷ್ಟು ಕ್ಷೇತ್ರಗಳಲ್ಲಿ ಇದು ಕಾಣಿಸ್ತಾ ಇದೆ. ಸೊ ಇದಕ್ಕೋಸ್ಕರ ನಾವು ಅಥವಾ ನಮ್ಮ ಶಿಫಾರಸು ಅಥವಾ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿಫಾರಸು ಏನಿದೆ ಅಂದ್ರೆ, ಎಲ್ಲೆಲ್ಲಿ ಗೊಡ್ಡು ರೋಗದ ಗಿಡಗಳು ಕಾಣಿಸುತ್ತವೆ ಆ ಗೊಡ್ಡು ರೋಗದ ಗಿಡಗಳನ್ನು ತೆಗೆದು ಅದನ್ನು ನಾಶಪಡಿಸ್ಬೇಕು. ಅಂದ್ರೆ ಮಣ್ಣೊಳಗೆ ಹಾಕೋದಾಯ್ತು ಅಥವಾ ಎಲ್ಲರೂ ದೂರಾಗಿ ಮುಚ್ಚುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇದು ಒಂದು ರಸ ಹೀರುವ ಕೀಟಗಳಿಂದ ಒಂದಕ್ಕೊಂದು ಹರಡುತ್ತೆ. ಸೊ ವೈರಲ್ ಇನ್ಫೆಕ್ಷನ್ ಇರುವುದರಿಂದ ಈ ರಸ ಹೀರುವ ಕೀಟಗಳ ನಿಯಂತ್ರಣ ಈ ಗೊಡ್ಡು ರೋಗಕ್ಕೆ ಒಂದು ಪರಿಣಾಮಕಾರಿಯಾಗಿ ಮಾಡಬಹುದು. ಸೊ ರಸ ಹೀರುವ ಕೀಟಗಳ ಈ ನಿಯಂತ್ರಣಕ್ಕಾಗಿ ನಮ್ಮಲ್ಲಿ ಇಕೋಮೈಟ್ ಅಂತಿದೆ, ಅದು 1 ml 1 ಲೀಟರ್ ನೀರಿಗೆ, ಅದ್ರ ಜೊತೆ ಪ್ಲಸ್ ಇಡಿಟಿಎ ಜಿಂಕ್ 1 ಗ್ರಾಮ್ ಅಥವಾ ಸಲ್ಫರ್ ಪ್ಲಸ್ ಅದ್ರ ಜೊತೆ ಇಡಿಟಿಎ ಜಿಂಕ್ ತಾವು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಕೊಂಡಿದ್ರೆ ಇದು ಗೊಡ್ಡು ರೋಗ ನಾವು ಹತೋಟಿಯಲ್ಲಿ ತಗೋಬಹುದು. ಧನ್ಯವಾದಗಳು ಸರ್. ಇದಕ್ಕೆ ಏನ್ ಬಿತ್ತಣಿಕೆ ಈಗ ನಾವೇನ್ ಕೇಳಿದೇವ್ ನಿಮ್ಗ ಯಾವ ತರ ಬಿತ್ತಬೇಕು ಅಥವಾ ಹಿಂಗ್ ಬಿತ್ತಿದ್ರೆ ಆಗ್ತದ ಹಿಂಗ್ ಬಿತ್ತರೆ ಆಗಂಗಿಲ್ಲ ಅಂತ ಮಾಹಿತಿ ಸರ್. ಸರ್ ಇನ್ನೊಂದು ಈ ಯಾವುದೇ ನಮ್ಮ ತೊಗರಿ ಕ್ಷೇತ್ರದಲ್ಲಿ ಬಹಳಷ್ಟು ತಾವು ಇಲ್ಲಿನೂ ನೋಡ್ಬೋದು, ನಮ್ಮ ಸಾಲಿನ ಸಾಲು ಒಂದು ಮೇಂಟೈನ್ ಮಾಡಿರ್ತಾರೆ, ಗಿಡದಿಂದ ಗಿಡಕ್ಕೆ ಒಂದು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಅಂದ್ರೆ ಸ್ವಲ್ಪ ಅಡುವಾಗಿ ಅಥವಾ ಬಿತ್ತಣಿಕೆ ಆಗಿರುತ್ತೆ. ಸೊ ದಟ್ಟವಾಗಿ ಬಿತ್ತಿರ್ತಾರೆ. ಸೊ ಅದು ಸ್ವಲ್ಪ ಒಂದು ಗೇಣು ಒಂದು ಚೋಟಾದ್ರೂ ಒಂದೊಂದು ಗಿಡಕ್ಕೆ ಹೆಚ್ಚಿರ್ತಾರೆ. ಈ ಗೊಡ್ಡು ರೋಗಕ್ಕೂ ಸ್ವಲ್ಪ ಕಡಿಮೆ, ಯಾಕಂದ್ರೆ ರಸ ಹೀರುವ ಕೀಟಗಳು ಸಣ್ಣ ಇರ್ತವೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದಕ್ಕೂ ಹೋಗುವಂತ ಅನುವು ಮಾಡಿಕೊಡ್ಲಕ್ಕೆ ಇದು ದಟ್ಟಣೆ ಬಿತ್ತನೆಗೆ ಕೆಲಸ ಮಾಡುತ್ತೆ. ಸೊ ಹೊಲನು ಏನಾರ ಚೇಂಜಸ್ ಮಾಡ್ಬೇಕು ಸರ್. ಸರ್ ಬಿತ್ತಣಿಕೆ ಒಳಗೆ ಚೇಂಜ್ ಹೊಲಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ರೈತ ಬಾಂಧವರು ಈ ನಮ್ಮ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಸಾಧ್ಯವಾದ ಮಟ್ಟಿಗೆ ಅವ್ರು ಹಾಕೊಂಡ್ರೆ, ಸಾವಯವ ಇಂಗಾಲ ಹೆಚ್ಚಾದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ ಇದು ಗಿಡಗಳಿಗೆ ಒಂದು ಹೆಂಗೆ ದೈಹಿಕ ಶಕ್ತಿ ಕೊಡುತ್ತಲ್ಲ ಆ ರೀತಿಯಾಗಿ ಗಿಡಗಳಿಗೆ ಶಕ್ತಿ ಕೊಟ್ರ ಅಂದ್ರೆ ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ. ಏನಂದ್ರೆ ಈ ವರ್ಷ ತೊಗರಿ ಹಾಕಿದ್ರೆ ಅಂದ್ರೆ ಮುಂದಿನ ಸಲ ಜೋಳ ಹಾಕ್ರಿ, ಕಳ್ಳಿ ಹಾಕ್ರಿ, ಕುಸುಬಿ ಹಾಕ್ರಿ, ಬದಲಾವಣೆ ಮಾಡಿದ ಬೆಳೆ ಪರಿವರ್ತನೆ ಮಾಡೋದು ಬಹಳ ಚಲೋ. ಈಗ ತೊಗರಿ ಹಾಕಿದಂತ ಸ್ಥಳದಲ್ಲಿ ಹೆಸರು, ಆಮೇಲೆ ಜೋಳ, ಹೆಸರು ಜೋಳ ಹಾಕಿದಂತ ಸ್ಥಳದಲ್ಲಿ ತೊಗರಿ ಹಾಕೋದು ಬಹಳಷ್ಟು ಒಂದು ಉತ್ತಮವಾದಂತ ಬೇಸಾಯ ಪದ್ಧತಿ ಸರ್. ಸರಿ ಸರ್, ಥ್ಯಾಂಕ್ ಯು.